ಇದು ಅಂತಿಂತ ಸುದ್ದಿ ಅಲ್ಲ, ಇದೊಂದು ಮಹಾ ಅಚ್ಚರಿ. ಈ ಸುದ್ದಿಯನ್ನ ನೋಡಿದ್ರೆ ನೀವು ದಂಗಾಗೋದ್ ಗ್ಯಾರಂಟಿ. ಅದೊಂದು ಗ್ರಾಮದಲ್ಲಿ ನಡೆದಿದೆ ದೊಡ್ಡ ಪವಾಡ. ಏನ್ ನಡೆದಿದೆ ಆ ರೀತಿಯಾದಂತಹ ಪವಾಡ ನೋಡ್ತಾ ಹೋಗೋಣ. ಅದೊಂದು ಗ್ರಾಮದಲ್ಲಿ ನಡೆದಿದೆ ದೊಡ್ಡ ಪವಾಡ. ಯಾವ ರೀತಿಯಾದಂತಹ ಪವಾಡ? ವರ್ಷದ ಕೊನೆ ದಿನ ಅಲ್ಲಿ ಏನ್ ನಡೆದಿದೆ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಮಹಾ ಪವಾಡದ ದೃಶ್ಯ. ವರ್ಷದ ಕೊನೆಯ ದಿನ ಇವತ್ತು ಡಿಸೆಂಬರ್ 31ನೇ ತಾರೀಕು. ನಾಳೆ 2026ಗೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೇವೆ. ಕ್ಷಣಗಣನೆ ಆರಂಭ ಆಗಿದೆ ಹೊಸ ವರ್ಷಕ್ಕೆ. ಬಟ್ ಆದ್ರೆ ಹೊಸ ವರ್ಷ ಆರಂಭ ಆಗೋದಕ್ಕೂ ಮುನ್ನವೇ ಪವಾಡ ನಡೆದಿದೆ. ವರ್ಷದ ಕೊನೆ ದಿನ ಆ ಒಂದು ಮಂದಿರದಲ್ಲಿ ನಡೆದಿದೆ ಪವಾಡ. ಆ ಗ್ರಾಮದ ಜನರಿಗೆ ದೇವಿ ಕೊಟ್ಟೇ ಬಿಟ್ಲ ದರ್ಶನ. ವರದಲ್ಲಿ ಪ್ರತ್ಯಕ್ಷವಾದ ಭಾಗ್ಯವಂತಿ ದೇವಿ ಚಿತ್ರ. ಓಡೋಡಿ ಬಂದು ದೇವಿಗೆ ಕೈ ಮುಗಿತಾ ಇದ್ದಾರೆ ಭಕ್ತರು. ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದಲ್ಲಿ ನಡೆದಿದೆ ಈ ಒಂದು ಪವಾಡ. 30 ವರ್ಷಕ್ಕೂ ಹಳೆಯ ಬೃಹತ್ ಅರಳಿ ಮರದಲ್ಲಿ ದೇವಿಯ ಚಿತ್ರ. ಸುತ್ತಮುತ್ತಲಿನ 10 ಹಳ್ಳಿಯಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ, ಜನ ಆಗಮಿಸ್ತಾ ಇದ್ದಾರೆ. ಮರದ ಸುತ್ತ 7 ಹಾವುಗಳು ಸುತ್ತುತ್ತಿವೆ ಅಂತಿರುವಂತಹ ಗ್ರಾಮಸ್ಥರು. ಅರಳಿ ಮರದ ಸುತ್ತ ಮಂದಿರ ನಿರ್ಮಿಸುವುದಕ್ಕೆ ಗ್ರಾಮಸ್ಥರು ಮುಂದಾಗ್ತಾ ಇದ್ದಾರೆ. ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಗ್ರಾಮಸ್ಥರಿಂದ ದೇಣಿಗೆ ಸಂಗ್ರಹ ಕೂಡ ಆಗ್ತಾ ಇದೆ. ಅರಳಿ ಮರದಲ್ಲಿ ತಾಯಿ ಭಾಗ್ಯವಂತಿ ನೆಲೆಸಿದ್ದಾಳೆ ಅನ್ನುವಂತಹ ನಂಬಿಕೆ ಇದೀಗ ಆ ಭಾಗದ ಜನರಿಗೆ ಮೂಡ್ತಾ ಇದೆ. 7 ಸರ್ಪಗಳು ಓಡಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಅಂದ್ರೆ 30 ವರ್ಷದ ಹಳೆಯದಾದಂತಹ ಅರಳಿ ಮರ ಅಂತ ಹೇಳಲಾಗ್ತಾ ಇದೆ. ನಡೆಸ್ಕೊಡ್ಬೇಕಲ್ಲ, ಭಕ್ತಿಲಿಂದ ಬಂದಾಗ ಭಕ್ತಿಯಿಂದ ಇರ್ಬೇಕು. ನೋಡ್ ಮಗ, ನೀನು ಭಚ್ಚಕದ್ರೆ ಮಗ ಮಾಡಿದ್ರ ನಾವು ನೋಡ್ರಿ ರಾಜೇಶ್ವರದವ್ರಿದ್ದು ಈ ಜಾಗಿನಾಗ ಬಂದು ಭಾಗ್ಯವಂತಿ ಪರಿಚಯ ಆಗ್ಯಾಳ ಅಂತ ಮಂಟೋಳ ಗ್ರಾಮದಾಗ ಅಂತ ಮಾತಾಗ್ಯಾರ. ಅದಾಗೆ ಸಣ್ಣ ಶಿಶು ಮಗ ಏನು ಮಾಡ್ಯಾರ, ಇಲ್ಲಿ ಬ್ಯಾಟ ಆಡತ್ತಿರಿ. ಬ್ಯಾಟ ಆಡೋ ಟೀಮಿನಾಗ ಮುಗಿದ್ಗೆ ಆ ಗಿಡದ ಕಡೆ ಶಿಶು ಮಗ ನೋಡಾಗ ಏಕದಮ್ಮ ಭಾಗ್ಯವಂತಿ ಮಿಂಚಿದಂಗೆ ಆಗ್ಯಾದ. ಸಣ್ಣ ಬಾಲ ಮಿಂಚಿದಾಗ ಆಗ ತೊಗೊಂಡು ತಾಯಿರಿ ಹೇಳ್ಬಿಟ್ಟಾನ. ತಾಯಿರೇ ಮತ್ತು ನಂಗೆ ಈ ಗಿಡದಾಗ ಹಿಂಗೆ ಬರ್ತಾರ ದೇವಿ ತೋರ್ಸ್ಯಾಳ ನನಗೆ. ಮತ್ತು ಏನದ ಏನಿಲ್ಲ ಬಂದು ನೋಡ್ಕೊಂಡು ಎಲ್ಲ ಜನಸಂಖ್ಯೆ ಬಂದು ಗೊಳೆ ಮಾಡಿ ನೋಡಿದಾಗ ಮಕ್ಕಳು ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಇಲ್ಲಿ ಆಟ ಆಡತ್ತಿರ್ರಿ. ರಾತ್ರಿ 8 ಗಂಟೆಗೆ ಆಟ ಆಡೋ ಟೈಮಿನಾಗ ಆ ಕಡೆ ಮಕ್ಕಳು ಧ್ಯಾನ ಹೋಗ್ಯಾರ ಹೋಗೋಣ ನೋಡ್ಯಾರ. ನೋಡಿ ಒಮ್ಮೆ ನಿಂತು ನೋಡೋದು ಧ್ಯಾನದಾಗ ಕಣ್ಣಾಗ ಝಟ್ಟ ಬಲ್ಪ್ ಹೊಡ್ದಂಗೆ ಆಗ್ಯಾದ. ತೋರ್ಸಾಳ ಒಮ್ಮೆಗೆ ಹಾರಿದ್ದಾರೆ ಪರ್ಗ. ಏನದ ಏನಿಲ್ಲ ಅಂಬದು ನನ್ನ ಮನೆಗೆ ಹೊಡ್ಕೊತಗೊಂಡು ತಾಯಿ ತಂದಿಗೆ ಹೇಳ್ಯಾರ. ಅವರೆಲ್ಲ ದೊಡ್ಡಗಿನ ಒಣಗಿನ ಎಲ್ಲ ಹೆಣ್ಣು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಈ ಅರಳಿ ಮರದ ಮೇಲೆ ಯಾವ ರೀತಿಯಾದಂತಹ ಚಿತ್ರ ಮೂಡಿದೆ? ಜನ ಯಾಕೆ ಇಷ್ಟೊಂದರ ಮಟ್ಟಿಗೆ ಅದಕ್ಕೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ? ಯಾರಾದ್ರೂ ಚಿತ್ರವನ್ನ ಬರೆದಿದ್ದಾರೆ, ಏನ್ ಕತೆ ಅಂತ? ರಮ್ಯಾ, ನಿಜವಾಗ್ಲೂ ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದಲ್ಲಿ ಒಂದು ಅರಳಿ ಮರದಲ್ಲಿ ದೇವಿ ಪ್ರತ್ಯಕ್ಷವಾಗಿದ್ದಾಳೆ, ಭಾಗ್ಯವಂತಿ ತಾಯಿ ಕಾಣ್ಲಿಕ್ಕೆ ಸಿಗ್ತಾ ಇದ್ದಾಳೆ ಅಂತ ಅನೇಕ ಇಲ್ಲಿ ಬಸವ ಕಲ್ಯಾಣ ತಾಲೂಕಿನ ಸುತ್ತಮುತ್ತ ಮಂಠಾಳು, ಸಸ್ತಾಪೂರು, ಈ ಕಡೆ ಆಲ್ಗೂಡು ಸಾಕಷ್ಟು ಜನ ಆ ಒಂದು ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ಅಂತಂದ್ರೆ ಅಲ್ಲಿ ಆ ಮಂಠಾಳ ಗ್ರಾಮದ ವಾಲ್ಮೀಕಿ ಚೌಕ್ನ ಹನುಮಾನ ಮತ್ತು ಅಲ್ಲಿ ನಾಗದೇವಿ ದೇವಸ್ಥಾನದ ಬಳಿ ಒಂದು 30 ವರ್ಷಗಳ ಹಳೆಯ ಒಂದು ಅರಳಿ ಮರ ಇದೆ. ಅರಳಿ ಮರದಲ್ಲಿ ಭಾಗ್ಯವಂತಿ ತಾಯಿಗೆ ಹೋಲುವಂತಹ ಒಂದು ಚಿತ್ರ ಮೂಡಿ ಬಂದಿದೆ. ಹೀಗಾಗಿ ಇಲ್ಲಿ ತಾಯಿ ನೆಲೆಸಿದ್ದಾಳೆ, ತಾಯಿ ಪ್ರತ್ಯಕ್ಷ ಆಗಿದ್ದಾಳೆ ಅಂತ
ಸಾಕಷ್ಟು ಜನ ಭಕ್ತಾದಿಗಳು ಆ ಒಂದು ಗ್ರಾಮಕ್ಕೆ ಹೋಗಿ ಪೂಜೆ ಮಾಡುವ ಕೆಲಸಗಳು ಮಾಡ್ತಾ ಇದ್ದಾರೆ, ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಆ ಒಂದು ಗ್ರಾಮಸ್ಥರು ಈಗ ದೇಣಿಗೆಯನ್ನ ಸಂಗ್ರಹ ಮಾಡಿ ಅಲ್ಲಿ ಏನು ಅರಳಿ ಮರ ಇದೆ ಅಲ್ಲಿ ಈಗ ದೇವಸ್ಥಾನ ಕಟ್ಟಲು ಕೂಡ ಮುಂದಾಗಿದ್ದಾರೆ. ಆದ್ರೆ ಇದು ಏನು ಈಗ ಜನ ಮರಳೋ ಜಾತ್ರೆ ಮರಳೋ ಅನ್ನೋದಕ್ಕಿಂತ ಈ ಜನರ ಒಂದು ಭಾವನೆ ಭಕ್ತಿಗಳು ಹೇಗಿರುತ್ತೆ, ನಂಬಿಕೆಗಳು ಹೇಗಿರುತ್ತೆ ಅನ್ನೋದು ಕೂಡ ಅವರವರ ಮೇಲೆ ಬಿಟ್ಟಿಂದಿರುತ್ತೆ. ಪ್ರಮುಖವಾಗಿ ಅಂತಂದ್ರೆ ಈಗ ಸುಮಾರು ಒಂದು 30 ವರ್ಷಗಳ ಹಳೆಯ ಒಂದು ಅರಳಿ ಮರದಲ್ಲಿ ಭಾಗ್ಯವಂತಿ ತಾಯಿಗೆ ಹೋಲುವಂತ ಒಂದು ಚಿತ್ರ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಒಂದು ಮರದ ಸುತ್ತಮುತ್ತ ಸುಮಾರು 7 ಹಾವುಗಳು ಕೂಡ ಸುತ್ತಾಡ್ತಾ ಇದಾವೆ ಅಂತ ಅಲ್ಲಿನ ಜನ ನಮ್ಗೆ ಮಾತನಾಡಿಸುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅಂತಂದ್ರೆ ಅಲ್ಲಿ ಆಟ ಆಡುವಂತಹ ಸಂದರ್ಭದಲ್ಲಿ ಒಬ್ಬ ಹುಡುಗನಿಗೆ ಆ ಒಂದು ದರ್ಶನ ಆಗಿದೆ. ಅದಾದ ಬಳಿಕ ಆತ ಗ್ರಾಮಸ್ಥರಿಗೆ ಎಲ್ಲರಿಗೂ ಹೇಳಿದಾದ ಬಳಿಕ ಏನು ಸುತ್ತಮುತ್ತಲಿನ ಗ್ರಾಮಸ್ಥರು ಜನರು ಎಲ್ಲರೂ ಕೂಡ ಹೋಗಿ ಈಗ ಅರಳಿ ಮರದ ಹತ್ತಿರ ಅಲ್ಲಿ ಏನು ಭಾಗ್ಯವಂತಿ ತಾಯಿಯ ಹೋಲೋ ಒಂದು ಚಿತ್ರ ಪ್ರತ್ಯಕ್ಷವಾಗಿದೆ. ಅಲ್ಲಿ ದರ್ಶನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಜನ ಹೋಗ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.